ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ ಕಲ್ಲು ತೂರಾಟವಾಗಿದೆ. ಅನ್ಯ ಧರ್ಮೀಯರ ವಿರುದ್ಧ ಕಲ್ಲು ತೂರಿದ ಆರೋಪ ಕೇಳಿಬಂದಿದೆ. ಇನ್ನು ಗಣೇಶ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಮೆರವಣಿಗೆಯ ವೇಳೆ ಕಲ್ಲನ್ನ ತೂರಿದ್ದಾರೆ. ಅನ್ಯ ಧರ್ಮೀಯರ ವಿರುದ್ಧ ಕಲ್ಲು ತೂರಿದ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಮಂಡ್ಯದ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಈ ಘಟನೆ ನಡೆದಿದೆ. ಡಿಕೆ ಪೊಲೀಸರು ಸೇರಿ 10ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿರುವಂತದ್ದು. ಇನ್ನು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ಇನ್ನು ಸದ್ಯಕ್ಕೆ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯಲ್ಲಿಯನ್ನ ನೋಡಬಹುದು. ಮದ್ದೂರಿನ ಟಿಬಿ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿಯನ್ನ ಭೇಟಿ ಮಾಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಗಣೇಶ ವಿಸರ್ಜನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಇಬ್ರು ಕಿಡಿಗೇಡಿಗಳು ಆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಕಲ್ಲು ತೂರಾಟ ಕೇಸಲ್ಲಿ 20ಕ್ಕೂ ಹೆಚ್ಚು ಜನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮದ್ದೂರಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವಾಗಿದೆ. ಮಧ್ಯರಾತ್ರಿಯೇ ಇನ್ನು ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೆರವಣಿಗೆಯ ವೇಳೆ ಕಲ್ಲು ತೂರಿದ್ದ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಕಲ್ಲು ತೂರಾಟ ಕೇಸಲ್ಲಿ 20ಕ್ಕೂ ಹೆಚ್ಚು ಜನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಮದ್ದೂರಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮಧ್ಯರಾತ್ರಿಯೇ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಇನ್ನು ಮೆರವಣಿಗೆಯ ವೇಳೆ ಕಲ್ಲು ತೂರಾಟವಾಗಿದೆ. ಕಲ್ಲು ತೂರಾಟ ಕೇಸಲ್ಲಿ 20ಕ್ಕೂ ಹೆಚ್ಚು ಜನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ ಅನ್ಯ ಧರ್ಮೀಯರ ವಿರುದ್ಧ ಕಲ್ಲು ತೂರಿದ ಆರೋಪ ಇಲ್ಲಿ ಕೇಳಿ ಬಂದಿರುವಂಥದ್ದು. ಇನ್ನು ಒಂದು ರೀತಿಯಾಗಿ ಮಂಡ್ಯ ಜಿಲ್ಲೆಯ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಈ ಘಟನೆ ನಡೆದಿದೆ. ಡಿಕೆ ಬಳಕೆಗೆ ವಿರೋಧಿಸಿ ಕಲ್ಲು ತೂರಿದ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿರುವಂತದ್ದು. ಗಾಯಗೊಂಡವರು ಮದ್ದೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಗಣೇಶ ವಿಸರ್ಜನೆಯ ಮೆರವಣಿಗೆಯ ವೇಳೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಆ ವ್ಯಕ್ತಿ ಯಾವ ರೀತಿಯಾಗಿ ಕಲ್ಲು ತೂರ್ತಾ ಇದ್ದಾನೆ ಅನ್ನೋದನ್ನ. ಗಣೇಶ ವಿಸರ್ಜನೆ ಆಗ್ತಾ ಇರುತ್ತೆ. ಎಲ್ಲರೂ ಕೂಡ ಖುಷಿಯಿಂದ ಗಣೇಶ ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಹಾಗೆ ಅನ್ಯ ಧರ್ಮೀಯರು ಒಂದಿಬ್ರು ಬಂದು ಕಲ್ಲು ತೂರಾಟವನ್ನ ನಡೆಸ್ತಾ ಇರ್ತಾರೆ. ಅಲ್ಲಿನ ಪರಿಸ್ಥಿತಿಯನ್ನ ಕೂಡ ನಿಯಂತ್ರಿಸಲು ಪೊಲೀಸರು ಕೂಡ ಬಂದಿರುವಂಥದ್ದು. ಇನ್ನು ಗಣೇಶ ವಿಸರ್ಜನೆಯ ಮೆರವಣಿಗೆಯ ವೇಳೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಆ ಕಿಡಿಗೇಡಿಗಳು. ಈಗಾಗಲೇ ಅವರನ್ನ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ಘಟನೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಈಗ ಖಂಡನೆ ವ್ಯಕ್ತವಾಗ್ತಾ ಇದೆ. ಮದ್ದೂರಿನ ಟಿಬಿ ವೃತ್ತದಲ್ಲಿ ಪ್ರತಿಭಟನೆಗೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಜನರು ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಗಣೇಶ ವಿಸರ್ಜನೆಯನ್ನ ಖುಷಿಯಿಂದ ಮಾಡ್ತಾ ಇರ್ತಾರೆ. ಹೀಗೆ ಇಬ್ರು ವ್ಯಕ್ತಿಗಳು ಬಂದು ಆ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ನಡೆಸ್ತಾ ಇರ್ತಾರೆ. ಇನ್ನು ಆ ಪರಿಸ್ಥಿತಿಯೇ ಅಲ್ಲಿರುವ ಪರಿಸ್ಥಿತಿ ಫುಲ್ ಹದಗೆಡುತ್ತೆ. ಅಲ್ಲಿನ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಕೂಡ ಪೊಲೀಸರು ಕೂಡ ಹರಸಾಹಸ ಪಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಗದೀಶ್, ಈಗ ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ
ಅನ್ಯ ಧರ್ಮೀಯರ ವಿರುದ್ಧ ಕಲ್ಲು ತೂರಿದ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತಾ, ಈಗ ಏನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಏನಿದೆ ಅದರಲ್ಲಿ ನಗರದಲ್ಲಿ ಏನು ಗಣೇಶ್ ವಿಸರ್ಜನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ್ ಮೆರವಣಿಗೆ ನಡೀತಾ ಇರುತ್ತೆ. ಆದ್ರೆ ಈ ಮೆರವಣಿಗೆ ಸಂದರ್ಭದಲ್ಲಿ ಏನೋ ಅನ್ಯ ಧರ್ಮೀಯರ ವಿರುದ್ಧ ಈಗ ಕಲ್ಲು ತೂರಿದ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಏನೋ ಡಿಜೆ ಬಳಕೆ ವಿರೋಧಿಸಿ ಏನು ಡಿಜೆ ಬಳಕೆ ಮಾಡಬೇಡಿ ಅಂತ ಏನು ವಿರೋಧಿಸಿ ಈಗ ಕಲ್ಲು ತೂರಾಟ ಈಗ ಆರೋಪ ಈಗ ಅನ್ಯ ಧರ್ಮೀಯರ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಈ ಘಟನೆಯಲ್ಲಿ ಈಗ ಪೊಲೀಸರು ಸೇರಿ ಈಗ 10 ಮಂದಿಗೆ ಗಾಯ ಕೂಡ ಆಗಿರುವಂತದ್ದು. ಅವರಿಗೂ ಕೂಡ ಈಗ 20 ಮಂದಿಗೆ ಈಗ ಪೊಲೀಸರು ವಶಕ್ಕೆ ಪಡೆದು ಮತ್ತೆ ಇನ್ನು ಕೆಲವರಿಗೆ ಈಗ ಆಸ್ಪತ್ರೆಗೆ ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಅಲ್ಲಿ ಪರಿಸ್ಥಿತಿ ಕೂಡ ಈಗ ಹದಗೆಟ್ಟಿರುವಂತದ್ದು. ಯಾಕಂತಂದ್ರೆ ಅನ್ಯ ಧರ್ಮೀಯರು ಈಗ ನಮ್ಮ ಏನು ಗಣೇಶ್ ವಿಸರ್ಜನೆ ವೇಳೆ ಏನು ಕಲ್ಲು ತೂರಾಟ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಪೊಲೀಸರು ಬಂದು ಈಗ ಬಿಗಿ ಭದ್ರತೆಯನ್ನು ಕೂಡ ಈಗ ಬಂದೋಬಸ್ತ್ ಕೂಡ ಈಗ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಏನು ಗಣೇಶ್ ವಿಸರ್ಜನೆ ವೇಳೆ ಏನು ಕಲ್ಲು ತೂರಾಟ ನಡೆದಿದೆ ಅದು ಅನ್ಯ ಧರ್ಮೀಯರ ವಿರುದ್ಧ, ಅಂದ್ರೆ ಮೆರವಣಿಗೆಯಲ್ಲಿ ಇದ್ದವರೇ ಈ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೂಡ ಈಗ ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಈ ಏನು ಘಟನೆ ನಡೆದಿದೆ ಈ ಘಟನೆಗೆ ಈಗ ಏನು ಬಿಜೆಪಿಯವರು ಕೂಡ ಈಗ ಪ್ರತಿಭಟನೆಗೆ ಈಗ ಕೆಲವೊಂದಿಷ್ಟು ಸಂಘಟನೆಗಳು ಅಂದ್ರೆ ಹಿಂದೂ ಪರ ಸಂಘಟನೆಗಳೇನಿರ್ತವೆ ಆ ಸಂಘಟನೆಗಳು ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಗೆ ಸಿದ್ಧವಾಗಿರುವಂತದ್ದು. ಅಂದ್ರೆ ಟಿವಿ ವೃತ್ತದಲ್ಲಿ ಈ ಪ್ರತಿಭಟನೆಗೆ ನಿರ್ಧಾರ ಮಾಡಿರುವಂತದ್ದು. ಹಾಗಾಗಿ ಅಲ್ಲಿ ಏನೋ ಪರಿಸ್ಥಿತಿಗೆ ಈಗ ಬಿಜೆಪಿ ಮುಖಂಡರು ಕೂಡ ಈ ಮೆರವಣಿಗೆಗೆ ಸಾಥನ್ನ ನೀಡಿರುವಂತದ್ದು. ಇನ್ನು ಹೇಳ್ಬೇಕಂದ್ರೆ ಏನು ಮಂಡ್ಯ ಜಿಲ್ಲೆ SP ಆಗಿರುವಂತಹ ಮಲ್ಲಿಕಾರ್ಜುನ್ ಬಾಲ್ದಂಡಿ ಕೂಡ ಈ ಘಟನೆಗೆ ಏನು ಬಂದು ಒಂದು ಪರಿಶೀಲನೆಯನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಹಾಗಾಗಿ ಇಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಏನಂತಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಆಗಿರುವಂತಾನೆ ಹೇಳ್ಬೋದು ಅಂಕಿತಾ. ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗೆ.